ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ಪ್ಲೇಸ್ ಹೆಸರು ಅಪ್ಸರ್ಕೊಂಡ ಪಾರ್ಕ್ ಮತ್ತು ಅಪ್ಸರ್ಕೊಂಡ ಜಲಪಾತ ಇರುವಂಥ ಸ್ಥಳ. ಈ ಜಲಪಾತ ಇರೋದು ಹೊನ್ನಾವರದಲ್ಲಿ. ಇದು ಹೊನ್ನಾವರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸುಂದರವಾದ ಬಂದರು ಪ್ರದೇಶ. ಹೊನ್ನಾವರ ಪಟ್ಟಣವು ತಾಲೂಕಿನ ಕೇಂದ್ರವಾಗಿದೆ. ಅರಬ್ಬಿ ಸಮುದ್ರದ ತೀರದಲ್ಲಿ ಶರಾವತಿ ನದಿಯ ದಂಡೆಯಲ್ಲಿ ಸ್ಥಿತವಾಗಿರುವ ಈ ಪಟ್ಟಣ ಐತಿಹಾಸಿಕ ಪ್ರದೇಶ ಕೂಡ ಒಂದಾಗಿದೆ. ಐತಿಹಾಸಿಕವಾಗಿ ಗಮನಿಸೋದಾದರೆ ಗೆರುಸೊಪ್ಪೆಯ ಚನ್ನಭೈರಾದೇವಿ ಈ ಪ್ರದೇಶವನ್ನು ಆಳಿದ್ದಾಳೆ ಅಂತ ದಾಖಲೆಯಲ್ಲಿ ಬರೆದಿದೆ. ಪುರಾತನ ಕಾಲದಿಂದಲೂ ಪ್ರಸಿದ್ಧಿ ಹೊಂದಿರುವ ಯಕ್ಷಗಾನ ಕಲೆ, ತಾಳಮದ್ದಳೆ ಕಾರ್ಯಕ್ರಮ ಇಲ್ಲಿನ ವೈಶಿಷ್ಟ್ಯ. ಹಾಗೆ ಇಲ್ಲಿಯ ಮುಖ್ಯ ಭಾಷೆ ಎಂದರೆ ಕೊಂಕಣಿ ಭಾಷೆ. ಇಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ. ಕನ್ನಡದಲ್ಲಿ ಕೂಡ ಹವ್ಯಕ ಕನ್ನಡ ಹೆಚ್ಚು ಬಳಕೆಯಲ್ಲಿರುವಂತಹ ಪ್ರದೇಶ. ಅಪ್ಸರ್ಕೊಂಡ ಎಂಬ ಹೆಸರು ಅಪ್ಸರ ಅಂದರೆ ದೇವತೆ ಮತ್ತು ಕೊಂಡ ಎಂದರೆ ಕೊಳ. ಇದರಿಂದಾಗಿ ಈ ಪ್ರದೇಶಕ್ಕೆ ಅಪ್ಸರ್ಕೊಂಡ ಎಂದು ಹೆಸರು ಬಂದಿದೆ. ಇಲ್ಲಿ ದೇವತೆಗಳು ಅಂದರೆ ಅಪ್ಸರಿಯರು ಬಂದು ಸ್ನಾನ ಮಾಡ್ತಿದ್ರಂತೆ. ಹೀಗಾಗಿ ಇದಕ್ಕೆ ಅಪ್ಸರ್ಕೊಂಡ ಎಂಬ ಹೆಸರು ಬಂದಿದೆ. ಈ ಜಲಪಾತದ ಪ್ರದೇಶವು ಫ್ಯಾಮಿಲಿ ಮತ್ತು ಮಕ್ಕಳಿಗೆ ತುಂಬ ಸೂಕ್ತವಾದ ಪ್ರದೇಶ. ಯಾಕಂದರೆ ಇಲ್ಲಿ ತುಂಬ ಆಳವಿಲ್ಲ. ಹೀಗಾಗಿ ಈ ಪ್ರದೇಶದಲ್ಲಿ ಜನಪ್ರಿಯ ಜಲಪಾತಗಳಲ್ಲಿ ಇದು ಒಂದು. ಯಾವಾಗಲೂ ಇಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ನಾವು ಕಾಣ್ಬೋದು. ಈ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬಂದು ಸ್ನಾನ ಕೂಡ ಮಾಡ್ಬೋದು. ನಂತರ ನಾವು ಮರೈನ್ ಪಾರ್ಕಿಗೆ ವಿಸಿಟ್ ಮಾಡೋಣ. ಇಲ್ಲಿಯ ಪಾರ್ಕಿಗೆ ಎಂಟ್ರಿ ಫೀಸ್ ಇರುತ್ತೆ. ದೊಡ್ಡವರಿಗೆ ಆದರೆ 20 ರೂಪಾಯಿ, ಮಕ್ಕಳಿಗೆ ಆದರೆ 10 ರೂಪಾಯಿ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗಳಿಗೆ ಕೂಡ ವ್ಯವಸ್ಥೆ ಇದೆ. ಪ್ರೀ ವೆಡ್ಡಿಂಗಿಗಾದರೆ 1,000 ರೂಪಾಯಿಗಳನ್ನ ನಾವು ಕೊಡಬೇಕಾಗತ್ತೆ. ಈ ಪಾರ್ಕ್ನ ನೋಡೋಕ್ಕೆ ಇರೋ ಸಮಯ ಅಂದರೆ ಬೆಳಗ್ಗೆ 9ರಿಂದ ಸಂಜೆ 5:30 ತನಕ ನೀವು ಈ ಪಾರ್ಕಿಗೆ ಎಂಟ್ರಿನ ಕೊಡ್ಬೋದು, ವಿಸಿಟ್ನ ಮಾಡ್ಬೋದು. ದಟ್ಟ ಅರಣ್ಯದ ಒಂದು ಕಡೆ ಆದರೆ ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಜಲಪಾತ ಆದರೆ ಒಂದು ಕಡೆ ಸಹ್ಯಾದ್ರಿಯ ಚೆಲುವು, ಒಂದು ಕಡೆ ಉದ್ಯಾನವನ ಆದರೆ ಇನ್ನೊಂದು ಕಡೆ ನೈಜ ಪ್ರಾಣಿಗಳು ಅಲ್ಲದೇ ಇದ್ದರೂ ಕೃತಕ ಪ್ರಾಣಿಗಳನ್ನು ಕಾಡಿನಲ್ಲಿ ನೋಡುವ ಸೌಭಾಗ್ಯ ಈ ಪಾರ್ಕಿನಲ್ಲಿ ನಾವು ಕಾಣಬಹುದು. ನಮಗೇನಾದರೂ ಅಥವಾ ಇಲ್ಲಿ ವಿಸಿಟ್ ನೀಡೋರಿಗೆ ಅಥವಾ ಹತ್ತಿರದಲ್ಲಿರೋರಿಗೆ ದುಡ್ಡಿನ ಯೋಚನೆ ಇಲ್ಲ ಅಂದರೆ ಈ ಹತ್ತಿರ ಇದ್ದವರು ಡೈಲಿ ಬಂದು ಇಲ್ಲಿ ವಾಕಿಂಗ್ನ ಕೂಡ ಮಾಡ್ಬೋದು. ಯಾಕಂದರೆ ಇಲ್ಲಿ ಎಂಟ್ರಿ ಫೀಸ್ ತುಂಬಾ ಕಡಿಮೆ, ಬರೀ 20 ರೂಪೀಸ್ ಮಾತ್ರ. ಮಕ್ಕಳಿಗಂತೂ ಒಳ್ಳೆ ಪಿಕ್ನಿಕ್ ಸ್ಪಾಟ್. ಇಲ್ಲಿ ಇರುವ ಮಾಡೆಲ್ಗಳಲ್ಲಿ ಚಿಂಪಾಂಜಿ ಅಂತೂ ಒಳ್ಳೆ ಸೆಲ್ಫಿ ಪಾಯಿಂಟ್. ಚಿಂಪಾಂಜಿಯೊಂದಿಗೆ ಸೆಲ್ಫಿ ತಗೊಳ್ಳೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಸ್ವಲ್ಪ ಮುಂದೆ ಹೋದರೆ ನಾವು ಬೀಗ ಹಾಕಲಾದ ಹಳೆಯ ಶೈಲಿಯ ಕಟ್ಟಡವನ್ನು ಕಾಣ್ಬೋದು. ಇಲ್ಲಿ ಇರೋ ಸಿಟ್ಟಿಂಗ್ ವ್ಯವಸ್ಥೆ, ಇಲ್ಲೆಲ್ಲ ಕೂಡ ಸಮುದ್ರದಲ್ಲಿ ಸಿಗುವಂಥ ಚಿಪ್ಪೆಕಲ್ಲು, ವೇಸ್ಟ್ ಮಟೀರಿಯಲ್ಗಳನ್ನು ತುಂಬಾ ಯೂಸ್ ಮಾಡ್ಕೊಂಡಿದ್ದಾರೆ. ಹತ್ತಿರದಲ್ಲೇ ಮಹಾಗಣಪತಿ ಉಗ್ರ ನರಸಿಂಹ ದೇವಸ್ಥಾನವಿದೆ. ಅದರ ಹಿಂದೆ ಅಪ್ಸರ್ಕೊಂಡ ಜಲಪಾತ ಇರೋದು. ಐತಿಹಾಸಿಕ ಮಹತ್ವವುಳ್ಳ ಪಾಂಡವರ ಗುಹೆ ಕೂಡ ಇಲ್ಲಿತ್ತು ಅಂತ ಹೇಳಿ ತಿಳಿಸಲಾಗಿದೆ. ಪುರಾಣಗಳ ಪ್ರಕಾರ ಪಾಂಡವರು ವನವಾಸದ ಸಮಯದಲ್ಲಿ ಇಲ್ಲಿ ಬಂದು ಉಳ್ಕೊಂಡಿದ್ರಂತೆ. ಈ ಸುಂದರವಾದ ಉದ್ಯಾನವನ ತುಂಬಾ ಎತ್ತರದಲ್ಲಿದೆ. ಇಲ್ಲಿ ಸೂರ್ಯಾಸ್ತ ನೋಡಲು ತುಂಬಾ ವ್ಯೂ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಇಲ್ಲಿ ಹೆಚ್ಚಿನ ಜನ ಬರೋದೇ ಸೂರ್ಯಾಸ್ತವನ್ನು ನೋಡಲಿಕ್ಕೋಸ್ಕರ. ಇಲ್ಲಿಂದ ಅರಬ್ಬಿ ಸಮುದ್ರವನ್ನು ನೋಡಲು 2 ಕಣ್ಣು ಸಾಲದು. ಸುಂದರ ಅರಬ್ಬಿ ಸಮುದ್ರದ ದೃಶ್ಯ ನೋಡಲು, ಸಮುದ್ರದ ಸೌಂಡ್ ಕೇಳೋಕೆ, ಇಲ್ಲಿ ಕುತ್ಕೊಳ್ಳೋಕ್ಕಂತೂ ತುಂಬಾ ಸೂಪರ್ ಆಗಿದೆ. ನೀವೇನಾದರೂ ಮುರುಡೇಶ್ವರ, ಇಡಗುಂಜಿ, ಗೋಕರ್ಣಕ್ಕೇನಾದರೂ ಬಂದರೆ ಅಪ್ಸರ್ಕೊಂಡದ ವ್ಯೂ ಪಾಯಿಂಟ್ ಮತ್ತು ಅಪ್ಸರ್ಕೊಂಡ ಪಾರ್ಕಿಗೆ ಬರೋದನ್ನು ದಯವಿಟ್ಟು ಮರಿಬೇಡಿ. ಈ ಅಪ್ಸರ್ಕೊಂಡ ಉದ್ಯಾನವನಕ್ಕೆ ಹೋಗಲು 2 ರೋಡ್ಗಳಿದೆ. ದೇವಸ್ಥಾನದ ಮೂಲಕ ಹಾಗೆಯೇ ರಸ್ತೆಯ ಮೂಲಕ. ಉದ್ಯಾನವನದಲ್ಲಿ ಹಲವಾರು ರೀತಿಯ ಗಿಡಗಳಿವೆ. ದೋಣಿ ಸಂಚಾರ ಮಾಡಲು ಕೂಡ ಇಲ್ಲಿ ಅವಕಾಶವಿದೆ. ಇದು ಬೆಟ್ಟದ ತುದಿಯಲ್ಲಿದ್ದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಆನಂದಿಸಬಹುದು. ಉಪಹಾರ ಗೃಹಗಳು ಕೂಡ ಇಲ್ಲಿ ನಾವು ಕಾಣ್ಬೋದು. ಮೆಟ್ಟಿಲುಗಳನ್ನು ಹಿಡಿದು ಕೆಳಗಿಳಿದು ಹೋದರೆ ಬೀಚ್ ಸಿಗುತ್ತದೆ. ಉದ್ಯಾನವನದ ಬೆಂಚ್ಗಳನ್ನು ಇಲ್ಲಿ ಚಿಪ್ಪುಗಳಿಂದ ಅಲಂಕರಿಸಲಾಗಿದೆ. ಕಾಡು ಪ್ರಾಣಿಗಳ ಆಕೃತಿಯನ್ನು ಕೂಡ ಮಾಡಲಾಗಿದೆ. ಉದ್ಯಾನವನದ ವೀಕ್ಷಣೆಗೆ ಯಾವುದೇ ರೀತಿ ನಿಮಗೆ ಫೀಸ್ಗಳನ್ನು ತಗೊಳ್ಳೋದಿಲ್ಲ. ಮಕ್ಕಳಿಗಾದರೆ ಬೇರೆ ಬೇರೆ ಜೋಕಾಲಿಗಳ ಕೂಡ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ.
ಅರಬ್ಬಿ ಸಮುದ್ರದ ತಟದಿಂದ 500 ಮೀಟರ್ ಪೂರ್ವಕ್ಕಿರುವ ಈ ಪ್ರದೇಶದಲ್ಲಿ ಸುಮಾರು 50 ಅಡಿಯಿಂದ ಧುಮುಕುವ ಸಣ್ಣದಾದ ಮನಮೋಹಕ ಜಲಪಾತ ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ. ಪುರಾತನ ಕಾಲದಲ್ಲಿ ಇಲ್ಲಿ ಅಪ್ಸರಿಯರು ಸ್ನಾನ ಮಾಡಿರುವುದರಿಂದಾಗಿ ಇದಕ್ಕೆ ಅಪ್ಸರ್ಕೊಂಡ ಎಂಬ ಹೆಸರು ಬಂದಿದೆ. ಇಲ್ಲಿ ಸಮುದ್ರದ ತೀರದಲ್ಲಿ ಸೂರ್ಯಾಸ್ತ ನೋಡುವುದೇ ಒಂದು ತುಂಬಾ ಅಟ್ರಾಕ್ಷನ್ನು. ಇಲ್ಲಿರುವಂತ ಒಂದು ವಿಶೇಷತೆ ಅಂದ್ರೆ ಇಲ್ಲಿ ಹತ್ತಿರದಲ್ಲೇ ಮತ್ತೆ ನೋಡ್ಬೋದಾದ ಪ್ಲೇಸ್ಗಳಂದ್ರೆ ಜೋಗ್ ಫಾಲ್ಸ್ ಇದೆ, ಉಗ್ರ ನರಸಿಂಹ ದೇವಸ್ಥಾನ ಇದೆ, ಉದ್ಭವ ಗಣಪತಿ ಮೂರ್ತಿ ಇದೆ, ರಾಮಚಂದ್ರ ಮಠ ಇದೆ, ಉದ್ಯಾನವನಗಳಿದೆ, ಮತ್ತೆ ದೇವಿ ದೇಗುಲ ಇದೆ. ಹತ್ತಿರದಲ್ಲೇ ಗೋಕರ್ಣವನ್ನ ನೋಡ್ಬೋದು. ಹಾಗೆ ಇಡಗುಂಜಿಗೆ ವಿಸಿಟ್ನ ಕೊಡ್ಬೋದು, ಮುರುಡೇಶ್ವರಕ್ಕೆ ವಿಸಿಟ್ನ ಕೊಡ್ಬೋದು. ತುಂಬ ಶತಮಾನಗಳ ಹಿಂದೆ ಅಪ್ಸರಿಯರು ಮಿಂದು ಹೋಗ್ತಿದ್ರಂತೆ, ಇಲ್ಲಿ ಬಂದು ಸ್ನಾನ ಮಾಡ್ತಿದ್ರಂತೆ. ಹಾಗೆ ಹೇಳಿ ಇದನ್ನ ಅಪ್ಸರಿಯರ ಇರುವಂತಹ ಒಂದು ಪ್ಲೇಸ್ ಅಂತ ಹೇಳಿ ತುಂಬ ಜನ ಇಲ್ಲಿ ಬಂದು ಸ್ನಾನನ ಮಾಡ್ತಾರೆ. ಅಂದರೆ ದೇವ್ರು ಮಾಡಿ ಸ್ನಾನ ಮಾಡಿ ಹೋಗ್ತಿದ್ದ ಹೊಂಡದಲ್ಲಿ ನಾವು ಸ್ನಾನ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬ ಜನ ಇಲ್ಲಿ ಸ್ನಾನ ಮಾಡೋಕ್ಕಂತಾನೆ ಬರ್ತಾರೆ ಎಷ್ಟೋ ಜನ. ಮತ್ತು ಇದು ತುಂಬ ಆಳ ಇಲ್ಲದೆ ಇರೋದ್ರಿಂದ ಇಲ್ಲಿ ಸ್ವಿಮ್ ಕೂಡ ಮಾಡ್ತಾರೆ. ಇಲ್ಲಿರುವ ಗುಹೆಗಳಿಗೆ ಪಾಂಡವ ಗುಹೆ ಅಂತಾನೂ ಕರೀತಾರೆ. ಹಿಂದೆ ಮಹಾಭಾರತದ ಕಾಲದಲ್ಲಿ ಪಾಂಡವರನ್ನು ವನವಾಸಕ್ಕೆ ಅಟ್ಟಿದ್ರಂತೆ. ಆ ಕಾಲದಲ್ಲಿ ಗುಹೆಗಳಲ್ಲಿ ಇಲ್ಲಿ ಬಂದು ವಾಸವಾಗಿದ್ರು. ಹಾಗೆ ಹೇಳಿ ಇಲ್ಲಿ ಪಾಂಡವರ ಗುಹೆಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಈ ಗುಹೆಗಳಲ್ಲಿ ವಾಸವಿದ್ರು ಕೂಡ ಅಂತಾನೂ ಹೇಳ್ತಾರೆ. ಇಲ್ಲಿಂದ ಹಿಂದೆ ಬಂದು ಮತ್ತೆ ಮೆಟ್ಟಿಲುಗಳನ್ನು ಹತ್ತಿದರೆ ಉದ್ಯಾನವನ ನಿಮಗೆ ಸಿಗತ್ತೆ. ಜೀವನದಲ್ಲಿ ಸದಾ ಸಂತೋಷವಾಗಿರ್ಬೇಕು ಅಂದ್ರೆ ಭಾವನೆಗಳ ಕೈಗೆ ಬದುಕನ್ನ, ನೆನಪುಗಳ ಕೈಗೆ ಮನಸ್ಸನ್ನ, ಆಸೆಗಳ ಕೈಗೆ ಬುದ್ಧಿಯನ್ನ, ಜನರ ಮಾತುಗಳಿಗೆ ಕಿವಿಯನ್ನ ಯಾವತ್ತಿಗೂ ಕೊಡದೇ ಇರಬೇಕು. ಅಂದ್ರೆ ನೀವು ಯಾವಾಗ್ಲೂ ಖುಷಿಯಾಗಿರ್ತೀರ. ಸಮುದ್ರ ಎಂದು ನೀರಿಗಾಗಿ ಯೋಚಿಸುವುದಿಲ್ಲ, ತಾನಾಗಿಯೇ ನೀರು ಅಲ್ಲಿಗೆ ಹರಿದು ಬರುತ್ತದೆ. ಯಶಸ್ಸು ಮತ್ತು ಕೀರ್ತಿಗಳು ಹಾಗೆಯೇ. ಒಮ್ಮೆ ಅದಕ್ಕೆ ಬೇಕಾದ ಯೋಗ್ಯತೆ ಗಳಿಸಿದ್ದೇ ಆದಲ್ಲಿ ಅವು ನಮ್ಮನ್ನು ಹಿಂಬಾಲಿಸಿ ಬರುತ್ತದೆ. ಈ ಉದ್ಯಾನವನದಲ್ಲಿ ಅಡ್ಡಾಡಿ ಹಾಗೇನೆ ಈ ಕಾಡಿನ ಮಧ್ಯೆ ನಾವು ಹೋಗ್ತಾ ಇದ್ರೆ ಕೆಳಗಡೆನೆ ಸಮುದ್ರದ ಒಂದು ವ್ಯೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಬೇಕಾದಲ್ಲಿ ಕುಳಿತುಕೊಳ್ಳೋ ವ್ಯವಸ್ಥೆ ಕೂಡ ಇದೆ. ನೋಡಿ, ಇಲ್ಲಿಂದ ಸುಂದರವಾದ ಅರಬ್ಬಿ ಸಮುದ್ರ ನೋಡೋಕೆ 2 ಕಣ್ಣು ಸಾಲದು. ತುಂಬಾನೇ ಖುಷಿ ಆಗುತ್ತೆ. ನೀವೇನಾದರೂ ಮುರುಡೇಶ್ವರಕ್ಕೆ ವಿಸಿಟ್ ಮಾಡಿದ್ರೆ ಹೊನ್ನಾವರದ ಹತ್ತಿರ ಇರೋ ಈ ಅಪ್ಸರ್ಕೊಂಡ ಪಾರ್ಕ್ ವ್ಯೂ ಪಾಯಿಂಟ್ಗೆ ಬರೋದನ್ನ ಮರಿಬೇಡಿ. ಈ ಅಪೂರ್ವವಾದ ಜಾಗವನ್ನು ನೋಡಿ ಕಣ್ ತುಂಬಿಸ್ಕೊಳ್ಳಿ. ಮತ್ತೆ ಇದನ್ನ ಮರಿಲೇಬೇಡಿ. ನೋಡಿ, ಸುಂದರವಾದ ಅರಬ್ಬಿ ಸಮುದ್ರದ ದೃಶ್ಯ ತುಂಬಾನೇ ಎತ್ತರದಿಂದ ಕ್ಯಾಪ್ಚರ್ ಮಾಡಿರೋದು. ಹೇಗಿದೆ ನೋಡಿ. ಈ ಜಾಗದಲ್ಲಿ ನಿಮಗೆ ಗುಹೆಗಳು ಕಾಣುತ್ತೆ. ಇದು ಪಾಂಡವರ ಗುಹೆಗಳು ಎಂದು ಹೇಳಲಾಗುತ್ತೆ. ಪಾಂಡವರು ವನವಾಸದ ಕಾಲದಲ್ಲಿ ಇಲ್ಲಿದ್ರಂತೆ. ಪಶ್ಚಿಮ ಘಟ್ಟ, ಸಹ್ಯಾದ್ರಿ, ಅರಬ್ಬಿ ಸಮುದ್ರ ಎಲ್ಲ ಮತ್ತು ವ್ಯೂ ಪಾಯಿಂಟನ್ನು ಒಂದೇ ಜಾಗದಲ್ಲಿ ನಾವು ನೋಡ್ಬೋದು. ಈ ಮಾಹಿತಿ ಎಲ್ಲ ನಿಮ್ಗೇನಾದರೂ ಇಷ್ಟ ಆದರೆ, ಈ ಪ್ಲೇಸ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಬರೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.